ನಮಸ್ಕಾರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀಟ್ ರಿಸಲ್ಟಿಗೋಸ್ಕರ ಬಹಳಷ್ಟು ಸ್ಟೂಡೆಂಟ್ ವೇಟ್ ಮಾಡತ್ತಿರ್ತಾರೋ ಮತ್ತು ಎಲ್ಲ ಸ್ಟೂಡೆಂಟ್ ಮೈಂದಾಗೂ ಒಂದೇ ಕಾಮನ್ ಕ್ವಶನ್ ಇರ್ತೈತಿ. ಈ ವರ್ಷ MBBS ಸೆಮಿ ಗೌರ್ಮೆಂಟ್ ಸೀಟ್ ಮತ್ತು ಗೌರ್ಮೆಂಟ್ ಸೀಟಿಗೆ ಎಷ್ಟು ಕಟ್ ಆಫ್ ಹೋಗ್ಬೋದು, ನಮ್ಮ ಕ್ಯಾಟಗರಿಗೆ ಎಷ್ಟು ಮಾರ್ಕ್ಸ್ ಇದ್ರೆ ಮತ್ತು ಎಷ್ಟು ಆಲ್ ಇಂಡಿಯಾ ರ್ಯಾಂಕಿಂಗ್ ಇದ್ರೆ ನಮಗೆ ಸೀಟ್ ಸಿಗ್ಬೋದು ಅನ್ನೋದೇನೈತಲ್ಲ ಬಹಳಷ್ಟು ಜನರಿಗೆ ಏನೈತಲ್ಲ ಡೌಟ್ ಇರ್ತೈತಿ. ಅದಕ್ಕೋಸ್ಕರನ ಈ ವಿಡಿಯೋ ಏನೈತಲ್ಲ ಕಂಪ್ಲೀಟಾಗಿ ನೋಡ್ರಿ, ನಿಮಗೂ ಕೂಡ ಒಂದು ಸ್ವಲ್ಪ ಐಡಿಯಾ ಬರ್ತೈತಿ. ನೆಕ್ಸ್ಟ್ ಏನಂದ್ರೆ ಮಾರ್ಕ್ಸ್ ವರ್ಸಸ್ ರ್ಯಾಂಕಿಂಗ್ ಬಹಳಷ್ಟು ಜನರಿಗೆ ಏನೈತಲ್ಲ ಇದು ಒಂದು ಸ್ವಲ್ಪ ಡೌಟ್ ಆಗಿರ್ತೈತಿ. ಲಾಸ್ಟ್ ಇಯರ್ 2025 500 ಮಾರ್ಕ್ಸ್ಗೆ ನಿಮ್ಮ ರ್ಯಾಂಕಿಂಗ್ 500 ಮಾರ್ಕ್ಸ್ಗೆ 52,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದಿತ್ತು. ಮತ್ತು ಅದೇ ನೀವು 2024 ನೋಡಿದ್ರೆ ಆಲ್ ಇಂಡಿಯಾ ರ್ಯಾಂಕಿಂಗ್ 2,05,000 ಬಂದಿತ್ತು. ನೀವು ಅದ 451 ಮಾರ್ಕ್ಸ್ಗೆ ಲಾಸ್ಟ್ ಇಯರ್ ನೋಡಿದ್ರೆ ಅರೌಂಡ್ 1,21,000 ಬಂದಿತ್ತು. 451 ಮಾರ್ಕ್ಸ್ಗೆ 1,21,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದಿತ್ತು. ಮತ್ತು 500 ಮಾರ್ಕ್ಸ್ಗೆ ಅರೌಂಡ್ 52,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದಿತ್ತು. ಆಲ್ಮೋಸ್ಟ್ ಆಲ್ ಕಟ್ ಆಫ್ ವೇರಿಯೇಷನ್ ಆಗೋದು ಪ್ರತಿ ವರ್ಷ ಈ 450ದಿಂದ 500 ಮಟ್ಟ ಬಹಳಷ್ಟು ಏನೈತಲ್ಲ ವೇರಿಯೇಷನ್ ಆಗ್ತತಿ. ಇಲ್ಲಿ ನೋಡಿರ್ಬೋದು 70,000 ಸ್ಟೂಡೆಂಟ್ಸ್ ಅದಾರ ಓನ್ಲಿ 50 ಮಾರ್ಕ್ಸ್ದಾಗ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು ಪ್ರತಿ ವರ್ಷ ಇಲ್ಲೇ ಮಾರ್ಕ್ಸ್ ವೇರಿಯೇಷನ್ ಆಗ್ತತಿ. ಒಂದೊಂದು ಮಾರ್ಕ್ಸಲ್ಲಿ ಸುಮಾರು 1,000ದಿಂದ 2,000 ಸ್ಟೂಡೆಂಟ್ ಇರ್ತಾರೋ. ಆದ್ರೆ ನಮ್ಮ ಕರ್ನಾಟಕ ಅಂದ್ರೆ KA ಕೌನ್ಸಿಲಿಂಗ್ ಸ್ಟೇಟ್ ಕೌನ್ಸಿಲಿಂಗ್ದಾಗ ಒಂದು ಮಾರ್ಕ್ಸಿಗೆ ಅರೌಂಡ್ 200ದಿಂದ 300 ಸ್ಟೂಡೆಂಟ್ಸ್ ಅಂತೂ 100% ಇದ್ದ ಇರ್ತಾರೋ. ನಿಮಗೆ ಡೌಟ್ ಇತ್ತಂದ್ರೆ ಲಾಸ್ಟ್ ಇಯರ್ದ ಸ್ಟೇಟ್ ರ್ಯಾಂಕಿಂಗ್ ಅಂತೇಳಿ ಅಫಿಷಿಯಲ್ ವೆಬ್ಸೈಟ್ದಾಗ KU ವೆಬ್ಸೈಟ್ದಾಗ ರಿಲೀಸ್ ಆಗಿರ್ತೈತಿ, ಅಲ್ಲಿಯೂ ಕೂಡ ನೀವು ಹೋಗಿ ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಏನಂದ್ರೆ ನಮ್ಮ ಕರ್ನಾಟಕದಲ್ಲಿರುವಂಥ MBBS ಸೀಟ್ ನಮ್ಮ ಕರ್ನಾಟಕದಲ್ಲಿ ಟೋಟಲ್ ಆಗಿ 13,945 MBBS ಸೀಟ್ಸ್ ಅದಾವು ಈ ವರ್ಷ. ಮತ್ತು ಲಾಸ್ಟ್ ಇಯರ್ KA ಕೌನ್ಸಿಲಿಂಗಿಂದ 10,229 ಸೀಟ್ಸ್ ಏನೈತಲ್ಲ ಅಲಾಟ್ಮೆಂಟ್ ಆಗಿತ್ತು ಲಾಸ್ಟ್ ಇಯರ್ 2025. ಮತ್ತು ಅದೇ ನೀವು 2024 ಎಷ್ಟು ಸೀಟ್ ಇದ್ದು ಅಂದ್ರೆ 9,200 ಪ್ಲಸ್ ಸೀಟ್ ಇದ್ದು. ಲಾಸ್ಟ್ ಇಯರ್ ಸುಮಾರು ನಮ್ಮ ಕರ್ನಾಟಕದಲ್ಲಿ 1,277 ಸೀಟ್ KA ಕೌನ್ಸಿಲಿಂಗಲ್ಲಿ ಇನ್ಕ್ರೀಸ್ ಆಗ್ಯಾವ. ಮತ್ತು ಆಲ್ ಇಂಡಿಯಾ ಒಳಗದು ಹಿಡಿದ್ರೆ ಟೋಟಲ್ 1,500 ಸೀಟ್ಸ್ ಏನೈತಿಲ್ಲ ಲಾಸ್ಟ್ ಇಯರ್ ಇನ್ಕ್ರೀಸ್ ಆಗ್ಯಾವ. ನೆಕ್ಸ್ಟ್ ಯಾವುದಂದ್ರೆ ಈಗ ಕಟ್ ಆಫ್ ಬಗ್ಗೆ ನೋಡೋನು ಈ ವಿಡಿಯೋ ಒಳಗೆ ಆಲ್ಮೋಸ್ಟ್ ಅಲ್ಲ ಸೆಕೆಂಡ್ ರೌಂಡಿನ ಕಟ್ ಆಫ್ ಏನೈತಿಲ್ಲ ಎಕ್ಸ್ಪ್ಲೇನ್ ಮಾಡತ್ತಾನೆ. AG ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಮಂಗಳೂರು NRI ಸೀಟಿಂದು 12 lakh ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಅದರ ಫೀಸು 40 lakh ಇರ್ತೈತಿ. ನೆಕ್ಸ್ಟ್ ಅದರ್ಸ್ ಸೀಟ್ 1,79,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಇದ್ರ ಫೀಸು ಕೂಡ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ಓಪನ್ ಸೀಟಲ್ಲಿ 65,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು GMPH ಸೀಟ್ ಏನೈತಲ್ಲ 1,51,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು GMP ಸೀಟ್ ಏನೈತಲ್ಲ 93,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ AG ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ SC ಕ್ಯಾಟಗರಿ ಕಟ್ ಆಫ್ ನೋಡೋದಾದ್ರೆ ಜನರಲ್ ಮೆರಿಟು 1,88,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತತೆ ಬಹಳಷ್ಟು ಜನರಿಗೆ ಏನೈತಿಲ್ಲ ಡೌಟ್ ಇರ್ತೈತಿ. ಲಾಸ್ಟ್ ಇಯರ್ 1,88,000 ಎಷ್ಟು ಮಾರ್ಕ್ಸ್ ಅಂದ್ರೆ 412 ಮಾರ್ಕ್ಸಿಗೆ. ಮತ್ತು ರೂರಲಲ್ಲಿ 2,09,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. 2,09,000 ಅಂದ್ರೆ 401 ಮಾರ್ಕ್ಸ್. ಈ ವರ್ಷ ನಿಮ್ಮ ರ್ಯಾಂಕಿಂಗ್ ಇದಕ್ಕಿಂತ ಒಂದು 5,000-6,000 ಜಾಸ್ತಿ ಇದ್ದರೂ ಕೂಡ ಈ ಕಾಲೇಜಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಇಲ್ಲಿ ನಿಮ್ಮ ರ್ಯಾಂಕಿಂಗ್ 1,90,000 ಇದ್ದರೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಇರ್ತೈತಿ. ನೆಕ್ಸ್ಟ್ ಏನಂದ್ರೆ ನಿಮಗೆ ಏನಾರೇ ಡೌಟ್ ಇತ್ತು ನಮ್ಮ ಜೊತೆ 1-to-1 ಕಾಂಟ್ಯಾಕ್ಟ್ ಮಾಡಬೇಕಾಗಿತ್ತಂದ್ರೆ
ನಿಮ್ಮ ಸೀನಿಯರ್ ಅಂತ ಹೇಳಿ ಒಂದು ನನ್ನ ಬಯೋ ಒಳಗೆ ಲಿಂಕ್ ಐತಿ, ಅಲ್ಲೇನೈತ್ಲ ಕ್ಲಿಕ್ ಮಾಡಿ ನನ್ನ ಜೊತೆ ಏನೈತ್ಲ ಗೂಗಲ್ ಮೀಟಲ್ಲಿ ಮಾತಾಡ್ಬೋದು. ಈ ಕೌನ್ಸ್ಲಿಂಗ್ ಹೆಂಗೆ ನಡೀತೆ ಮತ್ತು ಪ್ರಿಯಾರಿಟಿ ಆರ್ಡರ್ನ ಹೆಂಗೆ ಮಾಡಬೇಕು ಅನ್ನೋದನ್ನು ಏನೈತ್ಲ ಕಂಪ್ಲೀಟಾಗಿ ಏನೈತ್ಲ ನಿಮಗೆ ಗೈಡೆನ್ಸ್ ಸಿಗ್ತೈತಿ 1-to-1. ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಕಮೆಂಟ್ ಬಾಕ್ಸ್ದಾಗೂ ಲಿಂಕ್ ಹಾಕಿರ್ತೀನಿ, ಹೋಗಿ ಏನೈತ್ಲ ಚೆಕ್ ಮಾಡ್ಕೊಳ್ರಿ. ನೆಕ್ಸ್ಟ್ ಏನಂದ್ರೆ ಓಕೆ ನೆಕ್ಸ್ಟ್ AG ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಮಂಗಳೂರು ಎಸ್ ಟಿ ಕೆಟಗರಿಯಲ್ಲಿ 1,88,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 412 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಈ ವರ್ಷನೂ ಒಂದು ಸ್ವಲ್ಪ ಕಟ್ ಆಫ್ ವೇರಿಯೇಷನ್ ಆಗೋ ಚಾನ್ಸಸ್ ಜಾಸ್ತಿ ಐತಿ. ನಿಮ್ಮ ರ್ಯಾಂಕಿಂಗ್ ಈ ವರ್ಷ 1,90,000ಕ್ಕಿಂತ ಕಡಿಮೆ ಇದ್ರೆ ಈ ಕಾಲೇಜಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ನೆಕ್ಸ್ಟು ರೂರಲಲ್ಲಿ 1,96,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು ಎಷ್ಟು ಮಾರ್ಕ್ಸ್ ಅಂದ್ರೆ 408 ಮಾರ್ಕ್ಸ್ಗೆ. ನೆಕ್ಸ್ಟ್ ಯಾವುದಂದ್ರೆ ಕ್ಯಾಟಗರಿ ಒನ್ನಲ್ಲಿ ಜನರಲ್ ಮೆರಿಟ್ 54,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಅಂದ್ರೆ 54,000 498 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲಲ್ಲಿ 76,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಅಂದ್ರೆ ಎಷ್ಟು ಮಾರ್ಕ್ಸಿಗೆ ಅಂದ್ರೆ 481 ಮಾರ್ಕ್ಸ್ಗೆ. ನೆಕ್ಸ್ಟ್ ಯಾವುದಂದ್ರೆ 2A ಕೆಟಗರಿ AG ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಮಂಗಳೂರು 2A ಕೆಟಗರಿಯಲ್ಲಿ 64,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಸುಮಾರು 490 ಮಾರ್ಕ್ಸ್ಗೆ. ಮತ್ತು ರೂರಲಲ್ಲಿ 69,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಸುಮಾರು 486 ಮಾರ್ಕ್ಸ್ಗೆ. ನೆಕ್ಸ್ಟ್ ಯಾವುದಂದ್ರೆ 2B ಕೆಟಗರಿ ಜನರಲ್ ಮೆರಿಟ್ 69,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 486 ಮಾರ್ಕ್ಸ್ಗೆ. ಮತ್ತು ನೆಕ್ಸ್ಟ್ ಯಾವುದಂದ್ರೆ 3B ಕೆಟಗರಿಯಲ್ಲಿ 48,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಕನ್ನಡ ಲಾಸ್ಟ್ ಇಯರ್ ಸುಮಾರು ಎಷ್ಟು ಮಾರ್ಕ್ಸ್ ಅಂದ್ರೆ 504 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ 3A ಕೆಟಗರಿಯಲ್ಲಿ 41,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 510 ಮಾರ್ಕ್ಸ್ಗೆ. ಮತ್ತು ರೂರಲಲ್ಲಿ 60,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 493 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. AG ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಮಂಗಳೂರು ಜನರಲ್ ಮೆರಿಟ್ 39,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಸುಮಾರು 512 ಮಾರ್ಕ್ಸ್ಗೆ. ಮತ್ತು ಹೈದರಾಬಾದ್ ಕಲ್ಯಾಣ ಕರ್ನಾಟಕ 58,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಸುಮಾರು 496 ಮಾರ್ಕ್ಸ್ಗೆ. ಮತ್ತು ಕನ್ನಡ ಮೀಡಿಯಮಲ್ಲಿ 69,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಸುಮಾರು 486 ಮಾರ್ಕ್ಸ್ಗೆ. ಮತ್ತು ರೂರಲಲ್ಲಿ 48,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಸುಮಾರು 504 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲ್ ಹೈದರಾಬಾದ್ ಕರ್ನಾಟಕದಲ್ಲಿ 82,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಸುಮಾರು 477 ಮಾರ್ಕ್ಸ್ಗೆ. ನೋಡ್ಬೋದು ರೂರಲಲ್ಲಿ ಮತ್ತು ರೂರಲ್ ಹೈದರಾಬಾದ್ ಕರ್ನಾಟಕ ಎಷ್ಟು ರ್ಯಾಂಕಿಂಗ್ ವೇರಿಯೇಷನ್ ಐತೆ ಅಂದ್ರೆ ಅರೌಂಡ್ 30,000 ಆಲ್ ಇಂಡಿಯಾ ರ್ಯಾಂಕಿಂಗ್ ವೇರಿಯೇಷನ್ ಐತಿ. ಅದಕ್ಕೋಸ್ಕರನ ರಿಸರ್ವೇಷನ್ ಯಾರ್ದೆಲ್ಲ ಇರ್ತೈತಿ ಬಹಳಷ್ಟು ಯೂಸ್ಫುಲ್ ಆಗ್ತೈತಿ. ಮತ್ತು ನಿಮಗೇನಾರೆ 1-to-1 ಕೌನ್ಸ್ಲಿಂಗ್ದು ಏನಾರೆ ಡೀಟೇಲ್ಸ್ ಬೇಕಾಗಿತ್ತಂದ್ರೆ ನಿಮ್ಮ ಸೀನಿಯರ್ ಅನ್ನೋದು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಲಿಂಕ್ ಐತಿ, ಅಲ್ಲೇನೈತ್ಲ ಕಾಂಟ್ಯಾಕ್ಟ್ ಮಾಡಿರಿ. ನಿಮ್ಮ ಸ್ಲಾಟನ್ನು ಬುಕ್ ಮಾಡ್ಕೊಂಡು 1-to-1 ನನ್ನ ಜೊತೆನೂ ಮಾತಾಡ್ಬೋದು. ಮತ್ತು ನಿಮ್ಗೆ ಏನೋ ಡೌಟ್ ಇದ್ರಂದ್ರೂ ಅಲ್ಲಿ ಕ್ಲಿಯರ್ ಆಗ್ತೈತಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳಿ ತಿಳ್ಕೊಂಡನಿ. ಥ್ಯಾಂಕ್ ಯು.